ದಲಿತ ಸಂಘರ್ಷ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಪದಾಧಿಕಾರಿಗಳ ಪುನರ್ ಆಯ್ಕೆ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಎಂ ಆನಂದ್ರವರ ನೇತೃತ್ವದಲ್ಲಿ ನಡೆಯಿತು. ಸಭೆಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷ ಜಿ ಆನಂದ್ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ, ದಿನ ದಲಿತರ ಸುಧಾರಕರಾಗಿ ಅವರು ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗುವ ದೃಷ್ಟಿಯಿಂದ ನಾವು ಚಿಂತಾಮಣಿ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸೇನೆಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತು 4 ಭಾನುವಾರಗಳು ಬರುತ್ತವೆ. ಈ ಭಾನುವಾರಗಳಲ್ಲಿ ಒಂದು ದಿನ ಸಂಘಟನೆಗಾಗಿ ಮೀಸಲಿಟ್ಟು ಸಂಘಟನೆ ಮಾಡಬೇಕು. ನಮ್ಮ ಸಂಘದಿಂದ ಸಮಾಜದ ಎಲ್ಲ ವರ್ಗದ ಕಟ್ಟಕಡೆಯಲ್ಲೂ ಸಹ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಸರ್ವ ಜನಾಂಗದ ಶಾಂತಿಯ ತೋಟದ ರೀತಿಯಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಮೇಳೆ ಬರುವ ರೀತಿಯಲ್ಲಿ ನಮ್ಮ ದಲಿತ ಸಂಘರ್ಷ ಸೇನೆಯು ಸಂಘಟನೆ ಬಲಿಷ್ಠವಾಗಿ ಕಟ್ಟಬೇಕು. ಅದರಿಂದ ತಾವು ಎಲ್ಲ ರೀತಿಯಲ್ಲೂ ಸಹ ಅಂದರೆ ತಾಲೂಕು, ಹೋಬಳಿ, ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ಗ್ರಾಮಗಳಲ್ಲೂ ಸಹ ಈ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಬೇಕು ಎಂದು ಹಿತ ನುಡಿದರು. ನಂತರ ರಾಜ್ಯ ಉಪಾಧ್ಯಕ್ಷ ಎಂ ಆನಂದ್ ಮಾತನಾಡಿ, ರಾಜ್ಯದಲ್ಲಿ ನಾವು ಈಗಾಗಲೇ ಸುಮಾರು 25 ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಚಿಂತಾಮಣಿಯಲ್ಲೂ ಸಹ ನಮ್ಮದೇ ಆದಂಥ ರೀತಿಯಲ್ಲಿ ಈ ಒಂದು ದಲಿತ ಸಂಘರ್ಷ ಸೇನೆಯ ಮೂಲಕ ಮತ್ತು ದಲಿತರ ಹೋರಾಟಗಳಿಗೆ ನಾವು ಕೈ ಜೋಡಿಸಿ ಉತ್ತಮ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿ ಹಲವಾರು ರೀತಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ಅದೇ ರೀತಿಯಾಗಿ ಆ ಒಂದು ಛಲದಲ್ಲಿ ನಮ್ಮ ಹೋರಾಟಗಳನ್ನು ಮುಂದುವರಿಸಿ ದೀನದಲಿತರ, ಬಡವರ ಅವರ ಒಂದು ಏಳಿಗೆಗಾಗಿ ದುಡಿಯುತ್ತೇವೆ ಎಂದು ಈ ಮೂಲಕ ನಮಗೆಲ್ಲರಿಗೂ ಸಹ ಪ್ರಮಾಣ ಮಾಡುತ್ತೇನೆ ಎಂದು ತಿಳಿಸಿದರು. ನಂತರ ಇದೇ ವೇಳೆಯಲ್ಲಿ ತಾಲೂಕು, ಜಿಲ್ಲಾ ಮತ್ತು ನಗರ ಘಟಕದ ಪದಾಧಿಕಾರಿಗಳನ್ನು ಸಹ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾಗಿರ್ತಕ್ಕಂಥ ನಾಗನರಸಿಂಹ, ಚಾಂಡ್ರಹಳ್ಳಿ ಅಂಜಪ್ಪ, ಟಿ ನಾಗರಾಜ್, ರವಿ, ತಾಲೂಕು ಮಟ್ಟದ ಪದಾಧಿಕಾರಿಗಳಾದಂತಹ ಎಂ ಶ್ರೀನಿವಾಸ್, ಶ್ರೀರಾಮ್, ಯಗವಕೋಟೆ ಮಂಜು, ಗೋಪಲ್ಲಿ ರವಿ, ಬತ್ತಲಹಳ್ಳಿ ದೇವರಾಜ್, ವೆಂಕಟರಮಣ ಸೇರಿದಂತೆ 106 ಸಂಘಟನಾಕಾರರು ಉಪಸ್ಥಿತರಿದ್ದರು. ಇನ್ನೊಂದು ಮಾಡಬೇಕಾಗಿತ್ತು, ಹಲವಾರು ಜನಾಂಗಕ್ಕೆ ಅವ್ರಿಗೆ 1% ಅಂತ ಪ್ರತ್ಯೇಕವಾಗಿ ನಾಗಮೋಹನ್ ದಾಸ್ ಅವರು ಮಾಡಿದ್ರು ಅದನ್ನ 5% ಸೇರಿಸಿ ಪುರುಷ ಅಂತೇಳಿ ಅದೊಂದು ಮಾಡಿದ್ದಾರೆ. ABC ಗ್ರೂಪ್ ಅಲ್ಲಿ ಸೇರಿಸಿದ್ದಾರೆ. ಅದೊಂದು ಬಿಟ್ಮೇಲೆ ಈಗ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಆ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ದಲಿತ ಸಂಘರ್ಷ ಸೇನೆಯಲ್ಲಿ ಸಂಪೂರ್ಣವಾಗಿ ಲೆಫ್ಟ್ ಟು ರೈಟ್ ಅನ್ನೋದು ಮೊದಲಿಂದ ನಾವು ವಿರೋಧಿಸ್ಕೊಂಡು ಬಂದಿದ್ದೀವಿ. ಮೊದಲಿಂದಾನು ಲೆಫ್ಟ್ ಟು ರೈಟ್ ಅಂತಿಲ್ಲ. ಈಗ ಹೇಳ್ತಾ ಇಲ್ಲ. ನಾವು ದಲಿತ ಸಂಘರ್ಷ ಸೇನೆ ಒಂದು 25 ವರ್ಷದಿಂದಗಡೆ ಹುಟ್ಟಾಕಿದಾಗ ಅದನ್ನು ಉದ್ಘಾಟನೆ ಮಾಡಿದಂಥ ಹೊಸಕೋಟೆಯಲ್ಲಿ ಅನೇಕ ಸ್ನೇಹಿತರು ಇರ್ಬೋದು, ಜ್ಞಾಪಕ ಇರ್ಬೋದು. ಆಗಲೂ ಕೂಡ ನಾನು ಹೇಳಿದ್ದೆ, ಲೆಫ್ಟ್ ಟು ರೈಟ್ ಅನ್ನೋದು ನಾವು ವಿಭಜನೆ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರು ಒಪ್ಕೊಂಡಿರ್ತಾರೆ ಅವರೆಲ್ಲರೂ ಒಂದು ಸಿಂಹಪಾಲು ಒಲಮಾದಿಗರಿಗೆ ಇರ್ತದೆ ಹೊರತು ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ನ ಒಪ್ಕೊಂಡಂಥವ್ರು ಯಾವುದೇ ಸಮಾಜದವರಾಗಿರ್ಬೋದು, ಅದು ಒಕ್ಕಲಿಗರ ಸಮಾಜದವರಾಗಿರ್ಬೋದು, ಕುರುಬ ಸಮಾಜದವರಾಗಿರ್ಬೋದು, ರೆಡ್ಡಿ ಸಮಾಜದವರಾಗಿರ್ಬೋದು, ಹಾಗೆ ಅಲ್ಪಸಂಖ್ಯಾತಂತ ಧಾರ್ಮಿಕ ಅಲ್ಪಸಂಖ್ಯಾತ ಮುಸಲ್ಮಾನರಾಗಿರ್ಬೋದು, ಸಿಖ್, ಜೈನ್ ಯಾವುದೇ ಧರ್ಮದವರಾಗಿರ್ಬೋದು, ನಮ್ಮ ದಲಿತ ಸಂಘರ್ಷ ಸೇನೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೋದು. ಯಾಕೆ ಅಂದರೆ ಎಲ್ಲ ಸಮಾಜದಲ್ಲೂ ಬಡವರಿದ್ದಾರೆ. ಎಲ್ಲ ಸಮಾಜದಲ್ಲೂ ಅವ್ರ ಮೇಲೆ ದೌರ್ಜನ್ಯ ಅದೇ ಸಮಾಜದಲ್ಲಿ ನಡೀತದೆ. ಹಾಗಾಗಿ ಎಲ್ರೂ ನಮ್ಮ ದಲಿತ ಸಂಘರ್ಷ ಸೇನೆಯಲ್ಲಿ ಎಲ್ರಿಗೂ ಅವಕಾಶ ಐತೆ. ಎಲ್ಲರೂ ಪ್ರತಿಯೊಬ್ಬರೂ ತೊಡಗಿಸ್ಕೊಳ್ಬೋದು. ಸಿಂಹಪಾಲು ಯಾಕೆ ನಾನು ಒಲಮಾದಿಗರಿಗೆ ಅಂತ ಹೇಳ್ತೀನಿ ಅಂದರೆ, ಇವ್ರ ಮೇಲೆ ಶತಶತಮಾನಗಳಿಂದಾನು ಈ ದೇಶನ ಕಟ್ಟಿ ದೇಶನ ಆಳದಂತ ಮೌರ್ಯ ಚಕ್ರವರ್ತಿ ವಂಶಸ್ಥರು ನಾವು. ಕೆಲವ್ರು ಗೊತ್ತಿಲ್ಲ, ಕೆಲವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.